ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ನಾವು ಆರಾಮದೀವಿ, ನೀವು ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಸಿಂಪಲ್ಲಾಗಿ ಇಡ್ಲಿ ಜೊತೆ ಚಟ್ನಿ ಹೇಗೆ ಮಾಡೋದು ಹೋಟೆಲ್ ಸ್ಟೈಲ್ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚೆನ್ನಾಗಿರುತ್ತೆ ಇಡ್ಲಿ ಜೊತೆ. ಸಿಂಪಲ್ಲಾಗಿ ಹೋಟೆಲಲ್ಲಿ ಮಾಡ್ತಾರಲ್ವ ಅದೇ ರೀತಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಇವತ್ತು ಮನೆಯಲ್ಲೇ. ಎಲ್ಲರೂ ಒಂದು ಸಾರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: ಶೇಂಗಾ ಬೀಜ ಹುರಿದಿಟ್ಕೊಂಡಿದ್ದೀನಿ. ನೀವೇನು ಕಡಲೆ ಬೀಜ ಅಂತೀರಿ, ನಾವು ಶೇಂಗಾ ಬೀಜ ಅಂತೀವಿ. ಅದನ್ನು ಚೆನ್ನಾಗಿ ಹುರಿದಿಟ್ಕೊಳ್ಳಿ. ಮಿಕ್ಸರ್ ಜಾರಿಗೆ ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಹುರಿದಿರೋದು ಶೇಂಗಾ ಬೀಜ ಹಾಕಿ ಆರಿದ ನಂತರ ಆಮೇಲೆ ಪುಟಾಣಿ ಅಂತೀವಿ ನಾವು. ನಿಮ್ಮ ಕಡೆ ಏನಂತೀರಾ? ಹುರಿಗಡಲೆ ಅಂತೀರಾ? ಹುರಿಗಡಲೆ ಹಾಕ್ಕೊಳ್ಳಿ ಸ್ವಲ್ಪ. ಪುಟಾಣಿ ಅದನ್ನ ಎರಡು ಸಾಕು ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಸೂಪರಾಗಿರುತ್ತೆ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಖಾರ ತಕ್ಕಂತೆ ಹಾಕ್ಕೊಳ್ಳಿ. ನಮ್ಮ ಕಡೆ ಖಾರ ಇರಲಿಲ್ಲ ಮೆಣಸಿನ್ಕಾಯಿ, ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡೆ, ಜಾರಿಗೆ ಎಲ್ಲ ಹಾಕ್ಕೊಂಡಿರ್ತೀನಿ ಮಿಕ್ಸರ್ ಜಾರಿಗೆ. ಇದನ್ನು ಸಣ್ಣಗೆ ರುಬ್ಬಿಟ್ಕೊಳ್ಳಿ. ಇವಾಗ ಬೋಗಾನಿಗೆ ಎಣ್ಣೆ ಹಾಕಿ ಕಾಯ್ದ ನಂತರ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಅದರಲ್ಲೇ ಹಾಕಿದ್ದೀನಿ ನಾನು ಮಿಕ್ಸರಲ್ಲೇ. ಇವಾಗ ಬರೀ ಸಾಸಿವೆ, ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ. ಉದ್ದಿನಬೇಳೆ ಹಾಕೊಂಡ್ರೆ ನಡು ಸಿಗುತ್ತೆ, ತಿನ್ನೋಕ್ಕೆ ಸೂಪರಾಗಿರುತ್ತೆ. ಉದ್ದಿನಬೇಳೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು 5 ನಿಮಿಷ ಆರಕ್ಕೆ ಬಿಡ್ಬೇಕ್ರಿ. ಹಾಗೆ ಸುಡೋದೇ ಹಾಕ್ಬಾರ್ದು. ಇದಕ್ಕೆ ಮಿಕ್ಸರ್ಗೆ ಮಾಡಿರೋದು 5 ನಿಮಿಷ ಬಿಟ್ಟ ನಂತರ ಇವಾಗ ನೋಡಿ ತಣ್ಣಗಾಗಿದೆ. ಇದಕ್ಕೆ ಸಣ್ಣಗೆ ಮಿಕ್ಸರ್ ಮಾಡ್ಕೊಂಡಿರೋ ಚಟ್ನಿನ ಹಾಕ್ತಾಯಿದ್ದೀನಿ. ಹಾಕಿ ನಿಮಗೆ ಯಾವ ಥರ ಗಟ್ಟಿ ಬೇಕಾದರೆ ಗಟ್ಟಿ ಇಟ್ಕೊಳ್ಳಿ, ಇಲ್ಲ ನೀರು ಹಾಕ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.